ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಹಲವಾರು ದೇವಸ್ಥಾನಗಳಿದೆ. ಆದರೆ ಹೆಚ್ಚು ಪ್ರಸಿದ್ಧಿನ ಪಡೆದಿರೋ ದೇವಸ್ಥಾನಗಳು ಕೆಲವು ಮಾತ್ರ. ಅಂತಹ ದೇವಸ್ಥಾನಗಳಿಗೆ ದಿನಕ್ಕೆ ಸಾವಿರಾರು ಜನ ಭಕ್ತರು ಬಂದು ಹೋಗ್ತಾರೆ. ಆ ರೀತಿ ಬಂದು ಹೋದಂತಹ ಭಕ್ತರಿಗೆ ಊಟವನ್ನು ಹಾಕದೆ ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸದೇ ಇರುವಂತಹ ದೇವಸ್ಥಾನಗಳು ನಮ್ಮ ಭಾರತ ದೇಶದಲ್ಲಿದೆ. ಅಂತಹ ಸ್ಥಳಗಳು ಯಾವುವು ಅನ್ನೋ ಲಿಸ್ಟ್ ಇಲ್ಲಿದೆ ನೋಡಿ. ಮೊದಲನೇದು ಅಮೃತಸರ. ಅಮೃತಸರದಲ್ಲಿ ಇರುವಂತಹ ಗೋಲ್ಡನ್ ಟೆಂಪಲ್. ಇಲ್ಲಿ ಒಂದು ದಿನಕ್ಕೆ ಸುಮಾರು 2 ರಿಂದ 3 ಲಕ್ಷ ಜನಕ್ಕೆ ಆಗುವಂತಹ ಚಪಾತಿ ಹಾಗೂ ರೊಟ್ಟಿಯನ್ನ ಮಾಡಲಾಗುತ್ತೆ. ಅದಲ್ಲದೆ 2 ಟನ್ ಬೇಳೆ ಸಾಂಬಾರ್ ಕೂಡ ದಿನನಿತ್ಯದಲ್ಲಿ ಮಾಡಲಾಗುತ್ತೆ. ಮತ್ತೆ ಒಂದು ದಿನಕ್ಕೆ ಸುಮಾರು 500 ಸಿಲಿಂಡರ್ಗಳನ್ನ ಇಲ್ಲಿ ಬಳಸ್ತಾರೆ. ಮತ್ತೆ ಸುಮಾರು 5,000 ದಿಂದ 5,500 ಕೆಜಿ ಅಕ್ಕಿಯನ್ನ ಬಳಸಲಾಗುತ್ತೆ. ಮತ್ತೆ ಎರಡನೇದಾಗಿ ತಿರುಪತಿ ದೇವಸ್ಥಾನ. ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವಂತಹ ದೇವಸ್ಥಾನ ತಿರುಪತಿ. ಈ ದೇವಸ್ಥಾನದಲ್ಲೂ ಕೂಡ ಒಂದು ದಿನಕ್ಕೆ ಸುಮಾರು ಲಕ್ಷಾಂತರ ಜನಕ್ಕೆ ಆಗುವಂತಹ ಅಡಿಗೆಯನ್ನ ಇಲ್ಲಿ ಮಾಡಲಾಗುತ್ತೆ. ಮತ್ತೆ ಧರ್ಮಸ್ಥಳ. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ. ದಿನಕ್ಕೆ ಸಾವಿರಾರು ಜನಕ್ಕೆ ಅಡಿಗೆನ ಮಾಡಿ ಬಳಸಲಾಗುತ್ತೆ. ಮತ್ತೆ ಪೂರಿ ಜಗನ್ನಾಥ ದೇವಸ್ಥಾನ. ನಮ್ಮ ದೇಶದಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನಗಳಲ್ಲಿ ಪೂರಿ ಜಗನ್ನಾಥ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನದಲ್ಲಿ ದಿನನಿತ್ಯ ಸಾವಿರಾರು ಜನ ಬಂದು ಹೋಗ್ತಾರೆ. ಹೀಗೆ ಬಂದು ಹೋಗುವಂತಹ ಸಾವಿರಾರು ಜನರಿಗೆ ದಿನನಿತ್ಯ 10 ರಿಂದ 15 ಸಾವಿರ ಜನಕ್ಕೆ ಆಗುವಷ್ಟು ಊಟನ ಮಾಡಿ ಬಡಿಸಲಾಗುತ್ತೆ. ಮತ್ತೆ ಶಿರ್ಡಿ ಸಾಯಿಬಾಬಾ. ನೀವು ಗಮನಿಸಬಹುದು, ಕೆಲವೊಂದು ದೇವಸ್ಥಾನಗಳಲ್ಲಿ ಅಡಿಗೆ ಮಾಡೋದಕ್ಕೆ ಒಲೆಯನ್ನು ಬಳಸ್ತಾರೆ ಹಾಗೂ ಸಿಲಿಂಡರ್ ಅನ್ನು ಕೂಡ ಬಳಸ್ತಾರೆ. ಆದ್ರೆ ಮಹಾರಾಷ್ಟ್ರದಲ್ಲಿರುವ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಸೌರ ವಿದ್ಯುತ್ ಅನ್ನು ಬಳಸಿ ಅಡಿಗೆ ಮಾಡಲಾಗುತ್ತೆ. ಇದರಿಂದ ಯಾವುದೇ ರೀತಿ ಒಂದು ಮಾಲಿನ್ಯ ಆಗಲ್ಲ. ಮತ್ತೆ ದಿನಕ್ಕೆ 40 ರಿಂದ 50 ಸಾವಿರ ಜನಕ್ಕೆ ಆಗುವಂತಹ ಊಟವನ್ನ ಇಲ್ಲಿ ತಯಾರು ಮಾಡ್ತಾರೆ. ಮತ್ತೆ ಇಸ್ಕಾನ್ ಫೌಂಡೇಶನ್. ಇಸ್ಕಾನ್ ದೇವಸ್ಥಾನದಲ್ಲಿ ಅಲ್ಲಿಗೆ ಬರುವಂತಹ ಜನರಿಗೆ ಊಟ ಆಗದೆ ಇದ್ರೂ ಕೂಡ ಆ ಫೌಂಡೇಶನ್ ಮುಖಾಂತರ ಹಲವಾರು ಶಾಲೆಗಳಿಗೆ ಊಟವನ್ನು ಸರಬರಾಜು ಮಾಡ್ತಾರೆ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ನೀವೇನಾದ್ರೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಖಂಡಿತ ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತೀರ. ಮತ್ತೆ ಸರ್ಪದೋಷ ನಿವಾರಣೆಗೆ ಈ ದೇವಸ್ಥಾನ ಪ್ರಸಿದ್ಧಿನ ಪಡೆದಿದೆ. ಈ ಒಂದು ದೇವಸ್ಥಾನದಲ್ಲೂ ಕೂಡ ದಿನಕ್ಕೆ ಸುಮಾರು 10,000 ಜನಕ್ಕೆ ಅಡಿಗೆನ ಮಾಡಿ ಬಡಿಸಲಾಗುತ್ತೆ. ಮತ್ತೆ ಈ ಲಿಸ್ಟ್ ಅಲ್ಲಿ ನಾನು ಯಾವುದೇ ರೀತಿಯ ಒಂದು ಮಠಗಳನ್ನ ಸೇರಿಸಿಲ್ಲ. ಆ ರೀತಿ ಮಠಗಳನ್ನ ಲೆಕ್ಕ ಹಾಕಿ ಹೇಳೋದಾದ್ರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಹಲವಾರು ಮಠಗಳಿದೆ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇನ್ನೂ ಹಲವಾರು ದೇವಸ್ಥಾನಗಳು ದಿನನಿತ್ಯ ಅನ್ನದಾಸೋಹನ ನಡೆಸ್ತಾ ಇದ್ದಾವೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.